ಬಹಳ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅವರ ನಿಲುವಿನಲ್ಲಿ ಯಾವುದೇ ರೀತಿಯ ದ್ವಂದ್ವ ಅಥವಾ ನೀತಿ ಇಲ್ಲ. ಬಹಳ ಸ್ಪಷ್ಟವಾಗಿ ಈಗಾಗಲೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸರ್ಕಾರ, ಕೇಂದ್ರ ಸರ್ಕಾರ ಏನು ಉಗ್ರವಾದಿಗಳ ಹಲ್ಲೆ ನಡೆದಿದೆ ಭಾರತೀಯರ ಮೇಲೆ, ಅವರ ಮೇಲೆ ಮಾಡಿದವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡ್ರೆ ನಾವು ಅದರ ಜೊತೆಗೆ ನಿಲ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ನಡೆದುಕೊಳ್ತಾ ಇರತಕ್ಕಂಥ ರೀತಿ ನೋಡಿದಾಗ ಆಲ್ ಪಾರ್ಟಿ ಮೀಟಿಂಗ್ ಕರೀತಾರೆ. ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ಪ್ರಧಾನಮಂತ್ರಿಗಳು ಆ ಸಭೆಗೆ ಬರುವುದಿಲ್ಲ. ದೇಶವನ್ನ ಉದ್ದೇಶಿಸಿ ಮಾತಾಡಬೇಕಾದ್ರೆ ಪಾರ್ಲಿಮೆಂಟ್ ಅದು ಕೇಂದ್ರ, ಅದನ್ನು ತಪ್ಪಿಸ್ಕೊಳ್ತಾರೆ. ತದನಂತರ ಅವರ ಯಾವುದೇ ವಿಚಾರದಲ್ಲಿ ಒಂದು ಹೇಳಿಕೆ ಕೊಡೋದಿಲ್ಲ. ಅದಕ್ಕೋಸ್ಕರ ಈಗ ನಮ್ಮ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಮತ್ತು ಎಸಿಸಿ ಅಧ್ಯಕ್ಷರಾದ ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ತುರ್ತಾಗಿ ಕರೀಬೇಕು ಅಂತ ಹೇಳಿದ್ದಾರೆ. ಕಾರಣ ಇಷ್ಟೇ, 1962ನೇ ಇಸ್ವಿನಲ್ಲಿ ಚೈನಾ ಭಾರತ ಮೇಲೆ ಯುದ್ಧ ಮಾಡಿದಾಗ ಯುದ್ಧ ನಡೆಯುವ ಸಂದರ್ಭದಲ್ಲೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಗ ಸಂಸತ್ ಸದಸ್ಯರಿರ್ತಾರೆ, ಅವರು ಪಾರ್ಲಿಮೆಂಟ್ನ ತುರ್ತು ಕರಿಬೇಕು ಅಂದಾಗ ನವೆಂಬರ್ 8, 1962ರಲ್ಲಿ ಚರ್ಚೆಗೆ ಪಾರ್ಲಿಮೆಂಟ್ ಕರೆದು ಚರ್ಚೆ ಸಂಪೂರ್ಣ ಆಗೋವರೆಗೂ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಲೋಕಸಭೆಯಲ್ಲಿ ಇರ್ತಾರೆ. ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಯಾವುದೇ ನಿಲುವಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಹೇಳುವುದನ್ನ ಕೆಲವರು ತಿರ್ಸ್ತಾ ಇದ್ದಾರೆ. ನಾನು ಒಂದು 6 ತಿಂಗಳ ಹಿಂದೆ ಮಾಡಿರೋ ಹೇಳಿಕೆಯನ್ನು ಈಗ ತಿರ್ಸ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ್ರೆ ಎಲ್ಲದಕ್ಕೂ ಉತ್ತರ ಕೊಡೋಣ, ಸಮಯ ಬಂದಾಗ ಉತ್ತರ ಕೊಡೋಣ. ಸಭೆಯಲ್ಲಿ ಅಮಿತ್ ಶಾ ಅವರೇ ಒಪ್ಪಿಕೊಂಡಿದ್ದಾರೆ ಭದ್ರತಾ ವೈಫಲ್ಯ ಆಗಿದೆ ಅಂತ. ಈ ಹಿಂದೆ ಈ ತರದ ಘಟನೆಗಳಾದಾಗ ರಾಜೀನಾಮೆ ಕೊಟ್ಟು ಹೋಗಿರೋ ಉದಾಹರಣೆಗಳಿದ್ದಾವೆ. ಈಗ ಕಾಂಗ್ರೆಸ್ ಪಾರ್ಟಿ ಭದ್ರತಾ ವೈಫಲ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ರಾಜೀನಾಮೆ ಕೇಳೋದೇ ತಪ್ಪಾಗಿದೆ ಅನ್ನೋ ಪರಿಸ್ಥಿತಿ ಆಗಿದೆ. ಆ ಥರ ಏನಿಲ್ಲ. ಜವಾಬ್ದಾರಿಯಿಂದ ಈಗ ಅವರೇ ಕಿರಣ್ ರಿಜಿಜು ಅವರು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಹೊರಗಡೆ ಬಂದು ಹೇಳಿದ್ದಾರೆ. ಚೂಕ್ ಹುವಾ ಹೈ ಅಂತ ಹೇಳಿದ್ರೆ ಹಿಂದಿನಲ್ಲಿ ತಪ್ಪಾಗಿದೆ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ. ತಪ್ಪಾಗಿದೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಇದೇ 26/11 ಆದಾಗ, ಬಾಂಬೆಯಲ್ಲಿ ಆದಾಗ ಶಿವರಾಜ್ ಪಾಟೀಲ್ ರವರು ರಾಜೀನಾಮೆ ಕೊಟ್ಟಿದ್ರು. ಆದ್ರಿಂದ ನಾವು ನೈತಿಕತೆ ಬಹಳ ನಮ್ದಿದ್ರೆ ನಾವು ಆ ಥರ ಮಾಡಬೇಕು ಅಂತ ಬಿಟ್ಟಿದ್ದೀವಿ. ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾಡಬಾರ್ದು ಅಂತ ಹೇಳಿ ನಾವೇನು ಹೇಳ್ತಾ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ದೇಶಕ್ಕೆ ಒಂದು ಚಿತ್ರಣ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂದ್ರೆ ಲೋಕಸಭೆ, ರಾಜ್ಯಸಭೆಯಲ್ಲಿ ಚರ್ಚೆ ಆಗಬೇಕು ಅಂತೇಳಿ ನಾನು ಸಹ ಒತ್ತಾಯ ಮಾಡ್ತೇನೆ. ಅವೆಲ್ಲವೂ ಸಹ ಕೇಂದ್ರ ಸರ್ಕಾರದವರಾಗಿರೋದ್ರಿಂದ ಅಲ್ಲಿದ್ದಾಗ ಅಲ್ಲಿ ಚರ್ಚೆ ಆದ ನಂತರ ಚರ್ಚೆ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಈಗ ನಮ್ಮ ಇಬ್ಬರು ಸರ್ವೋಚ್ಚ ನಾಯಕರು ಹೇಳಿರೋದ್ರಿಂದ ಅದರ ಬಗ್ಗೆ ನಾನು ಏನು ಹೇಳಕ್ ಹೋಗೋದಿಲ್ಲ. ಅಲ್ಲಿ ಚರ್ಚೆ ಆಗಬೇಕು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ. ಆದ್ರಿಂದ ಹಿಂದೇನೂ ಆಗಿದೆ, ಮುಂದೇನೂ ಆಗ್ತಾ ಇರಬೇಕು. ಆದ್ರಿಂದ ಸಂಪೂರ್ಣ ಹೊಣೆ ಅವ್ರ ಮೇಲೆ ಇದೆ, ಕೇಂದ್ರ ಸರ್ಕಾರದವ್ರ ಮೇಲೆ. ಅವ್ರು ಬಂದು ಉತ್ತರ ಕೊಡಬೇಕು. ಉತ್ತರ ಕೊಟ್ಟಾದ ಮೇಲೆ ಏನು ಮಾಡಬೇಕು ಅಂತ ಕೇಳ್ತೀವಿ. ರಾಜೀನಾಮೆ ಕೊಡಬೇಕಾ, ಇರಬೇಕಾ, ಇನ್ನೊಂದು ಮಾಡಬೇಕಾ ಅಂತೇಳಿ. ಅವ್ರದ್ದು ಸರ್ಕಾರದವ್ರು ಸ್ಪಷ್ಟವಾಗಿ ಏನು ಹೇಳ್ತಾನೆ ಇಲ್ವಲ್ಲ. ಈಗ ಚೈನಾ ಗಲ್ವಾನ್ನಲ್ಲಿ 20 ಜನ ಸೈನಿಕರನ್ನ ಕೊಂದ್ರು. ಇಲ್ಲಿದೇನು ಹೊಸದೇನಲ್ಲ. ಇದು ಆಗಿದ್ದಾಗಲೂ ಕೂಡ ಅದಕ್ಕೆ ಚರ್ಚೆ ಆದಾಗ ಚರ್ಚೆಯ ಕೊನೆಯಲ್ಲಿ ನಮ್ಮ ತೀರ್ಮಾನವನ್ನು ನಾವು ಹೇಳ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಿಲುವು. ಇಂಥ ಸಂದರ್ಭದಲ್ಲಿ ಅವರ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ದೇಶವನ್ನು ಗಟ್ಟಿಗೊಳಿಸುವಂತ ಕೆಲಸವನ್ನ ಬಿಜೆಪಿ ಮಾಡಬೇಕಾಗಿದೆ. ಆದ್ರೆ ಒಂಥರ ಸೋಷಿಯಲ್ ಮೀಡಿಯಾ ವಾರನ್ನ ಇನ್ನೂ ಮುಂದುವರಿಸಿದ್ದಾರೆ. ಅಲ್ಲ, ಭಾರತೀಯ ಜನತಾ ಪಾರ್ಟಿಯವರಿಗೆ ಸೋಷಿಯಲ್ ಮೀಡಿಯಾದಿಂದಾನೇ ಎಲ್ಲ ರಾಜಕಾರಣ ನಡೀತಾ ಇದೆ. ಈ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕಾದ್ರೆ ಅಲ್ಲಿ ಹತರಾಗಿರ್ತಕ್ಕಂಥವರ ಕುಟುಂಬದ ಸದಸ್ಯರು, ನಾನು ಗುಜರಾತಲ್ಲೇ ಇದ್ದೆ ಅವತ್ತು, ಸೂರತ್ತಲ್ಲಿ, ಆ ಹೆಣ್ಮಗಳು ಏನು ಹೇಳಿದ್ದಾರೆ ಅಂತ ಕೇಳಿ ನೋಡಿ. ಅಲ್ಲಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕು. ಬಹಳ ದೊಡ್ಡ ದೇಶದ ಬಗ್ಗೆ ಮಾತಾಡೋ ನಿಶಿಕಾಂತ್ ದೂಬೆ ಅಲ್ಲಿ 25ನೇ ಅವರ ಮದುವೆ ಆನಿವರ್ಸರಿ ಮಾಡ್ಕೊಂಡಿದ್ದಾರೆ. ಅವಾಗೇನು ಆಗಿಲ್ಲ, ಇವ್ರಿಗೆ ಈಗ ಆಗಿದೆ ಅಂದ್ರೆ. ಆದ್ರಿಂದ ಅದನ್ನೆಲ್ಲ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಿಂದಾನೇ ದೇಶದಲ್ಲಿ ವಾತಾವರಣ ಕೆಟ್ಟಿರೋದು. ಆದ್ರಿಂದ ಲೋಕಸಭೆ, ರಾಜ್ಯಸಭೆಯಲ್ಲಿ ಚರ್ಚೆ ಆದಾಗ ಬಹಳ ಒಂದು ಸ್ಪಷ್ಟವಾದ ಚಿತ್ರಣ ಬರುತ್ತೆ. ಆಮೇಲೆ ಮುಂದಿನ ಹೆಜ್ಜೆ. ಅಲ್ಲ, ಉಗ್ರವಾದಿಗಳು ಸಿಕ್ಕಿಲ್ಲ, ಅವರು ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ ಈಗಾಗಲೇ ಹೇಳಿದ್ದಾರೆ.
ನಮ್ಮಲ್ಲಿ BSF ಒಬ್ರು ಸೈನಿಕರನ್ನ ಅವರು ಪಾಕಿಸ್ತಾನದವ್ರು ಇಟ್ಕೊಂಡು ಕೂತಿದಾರಲ್ಲ, ಒಂದು ವಾರ ಆದ್ರೂ ಅವ್ರನ್ನ ಬಿಟ್ಟಿಲ್ವಲ್ಲ. ಅದು ಗಂಭೀರವಾದ ವಿಚಾರ ಇರೋದ್ರಿಂದ ಇದಕ್ಕೆ ರಾಜಕಾರಣ ಮಾಡೋದು ಬೇಡ. ಲೋಕಸಭೆ ರಾಜ್ಯಸಭೆಯಲ್ಲಿ ಚರ್ಚೆ ಆಗಲಿ, ಆಮೇಲೆ ಅದು ಉತ್ತರ ಬರುತ್ತೆ. ಕಾಂಗ್ರೆಸ್ಗೆ ಹಾತ್ ಪಾಕಿಸ್ತಾನಕ್ಕೆ ಸಾಥ್ ಅನ್ನುವಂಥ ಸ್ಟೇಟ್ಮೆಂಟ್ ಅದು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಸ್ಲೋಗನ್ಗೆ ಏನು ಕಮ್ಮಿ ಇಲ್ಲ. ಮೊದಲಿಂದನೂ ಬರೀ ಸ್ಲೋಗನ್ ಅವ್ರದ್ದು, ಘೋಷಣೆನೆ, ಬರೀ ಘೋಷಣಾ ವೀರರಷ್ಟೇ. ಅಲ್ಲಿ ಯುದ್ಧದ ವೀರಗಳು ಯಾರು ಇಲ್ಲ. ಯುದ್ಧ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಬರೀ ಘೋಷಣಾ ವೀರರಿಗೆ ಏನ್ ಮಾಡಕ್ಕಾಗತ್ತೆ? ಘೋಷಣೆನೆ ಅವ್ರದ್ದು, ಅವರ ಗೊಬ್ಬರ, ಘೋಷಣೆನೆ ಅವ್ರಿಗೆ ಊಟ, ಘೋಷಣೆನೆ ಅವ್ರಿಗೆ ತಿಂಡಿ. ಬರೀ ಘೋಷಣೆಗಳು ಮಾಡ್ಕೊಂಡು ಯಾವುದೇ ಒಂದೇ ಒಂದು ಘೋಷಣೆಯನ್ನ ಯಶಸ್ವಿಯಾಗಿ ಮಾಡಿದ್ದಾರ ಅಂತ ಕೇಳಿ ನೋಡಿ. ಪರಿಹಾರದ ವಿಚಾರವಾಗಿ ಚರ್ಚೆ ಆಗ್ತಿದೆ. ನಿನ್ನೆನೂ ಕೂಡ ಹೇಳ್ತಿದ್ರು ಇನ್ನೂ ಪರಿಹಾರ ಹೆಚ್ಚು ಮಾಡಬೇಕು. ಅಲ್ಲೆಲ್ಲ ಆನೆ ತುಳಿತಕ್ಕೊಳಗಾದವರಿಗೆ ಕೇರಳದಲ್ಲಿ 25 ಲಕ್ಷ ಕೊಡ್ತಾರೆ, ಇಲ್ಲ 10 ಲಕ್ಷ ಅಷ್ಟೇ ಕೊಟ್ಟಿದ್ದಾರೆ ಅನ್ನೋದು ನೆನ್ನೆನೂ ಕೂಡ. ನಾಚಿಕೆ ಆಗ್ಬೇಕು ಇವ್ರಿಗೆ. ಗುಜರಾತ್ ಅಲ್ಲಿ ಇವ್ರದೇ ಸರ್ಕಾರ, ಮಹಾರಾಷ್ಟ್ರದಲ್ಲಿ ಇವ್ರದೇ ಸರ್ಕಾರ 5 ಲಕ್ಷ ಕೊಟ್ಟಿದ್ದಾರೆ. ನಾವು 10 ಲಕ್ಷ ಕೊಟ್ಟಿದ್ದೀವಿ. ಅವ್ರಿಗೆ ಇನ್ನೂ ಬೇಕಾದ್ರೆ ಮುಂದೆ ಏನಾದ್ರು ಮಾಡಬೇಕು ಅಂತ ಸರ್ಕಾರವನ್ನು ಸಹ ಒತ್ತಡ ಮಾಡ್ತೀವಿ. ಮೊದಲು ಇವ್ರ ಸರ್ಕಾರಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಆಗಲಿ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡೋದು ಒಳ್ಳೇದು. ಕೇಂದ್ರ ಸರ್ಕಾರದವರು ₹1 ಒಂದು ಸ್ವಂತನ ಹೇಳಲಿಕ್ಕೆ ಯಾರು ಹೋಗಿಲ್ವಲ್ಲ. ಕೇಂದ್ರ ಸರ್ಕಾರದ ಗೃಹ ಸಚಿವರಾಗಲಿ, ಪ್ರೈಮ್ ಮಿನಿಸ್ಟರ್ ಅವ್ರ ಹತ್ರ ಸ್ವಂತಾನ ಹೇಳಬೇಕಾಗಿತ್ತು. 26 ಜನ ಕುಟುಂಬದವರಿಗೆ ಒಬ್ರು ಸಹ ಹೋಗಿಲ್ಲ. ಈ ತರ ಹೇಳಿಕೆಗಳು ಮಾಡ್ತಾ ಇರ್ತಾರೆ. ಕರ್ನಾಟಕ ರಾಜ್ಯ ಏನ್ ಜವಾಬ್ದಾರಿ ಇದೆ? ಮೊಟ್ಟ ಮೊದಲನೇದಾಗಿ ನಮ್ಮ ಸಂತೋಷ್ ಲಾಡ್ ಅವರು ಇಲ್ಲಿಂದ ವಿಮಾನ ತೆಗೆದುಕೊಂಡು ನಮ್ಮ ಕರ್ನಾಟಕ ರಾಜ್ಯದವ್ರನ್ನ ಇಲ್ಲಿ ಡೆಡ್ ಬಾಡಿಗಳನ್ನ ತಗೊಂಡು ಬಂದರು. ಬೇರೆ ರಾಜ್ಯದವ್ರು ಯಾವ ತರ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಬಿಜೆಪಿ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಯಾರು ಏನು ಮಾಡಿಲ್ಲ. ಆದ್ರಿಂದ ಇದರಲ್ಲಿ ಆದಷ್ಟು ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಮಾಡೋದು ಕಮ್ಮಿ ಮಾಡೋದು ಒಳ್ಳೇದು. ಭಾರತೀಯ ಜನತಾ ಪಾರ್ಟಿಯವರಿಂದ ನಾವು ದೇಶಭಕ್ತಿ ಇದನ್ನೆಲ್ಲ ಕಲಿಬೇಕಾದಿಲ್ಲ. ಇಂದಿರಾ ಗಾಂಧಿ ಅವರಾಗಲಿ ಎಲ್ಲರೂ ಮಾಡಿ ತೋರಿಸಿದ್ದಾರೆ, ಮುಂದೆನೂ ಮಾಡಿ ತೋರಿಸ್ತೀವಿ. ಸಿಡಬ್ಲ್ಯೂಸಿ ನಿರ್ಣಯ ಆಗಿದೆ, ನಿಮ್ಮ ಸ್ಟ್ಯಾಂಡ್ ಸರಿ ಇರುವ ಸಂದರ್ಭದಲ್ಲಿ ರಾಜ್ಯದ ಕೆಲ ಸಚಿವರುಗಳು ಮಾತನಾಡಿದೆ. ಈಗ ತಿಮ್ಮಾಪುರ ಹೇಳಿದ್ರು ಧರ್ಮ ನೋಡ್ಕೊಳ್ಳಿಲ್ಲ ಅನ್ನುವಂಥ ವಿಚಾರ. ಆಮೇಲೆ ಸಿಎಂ ಯುದ್ಧ ಬೇಕಾಗಿಲ್ಲ ಪಾಕಿಸ್ತಾನದ ಜೊತೆ ಇರ್ತಿದ್ರು. ಸೊ ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಲಿಲ್ಲ. ಇಲ್ಲ ನೋಡಿ, ಜನಸಾಮಾನ್ಯರಿಗೆಲ್ಲ ಗೊತ್ತು. ಈಗ ಅವರು ಉಗ್ರವಾದಿಗಳು ಯಾವ್ಯಾವ ಭಾಷೆನಲ್ಲಿ ಮಾತಾಡಿದ್ರು, ಏನೇನು ಮಾತಾಡಿದ್ರು ಅಂತೇಳಿ ಏನು ಕುಟುಂಬದವರು ಪ್ರಾಣ ಅವ್ರ ಕುಟುಂಬದವ್ರನ್ನ ಕಳ್ಕೊಂಡಿದ್ದಾರೆ ನೋಡಿ. ಅವರು ಬಹಳ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಯಾರ್ಯಾರು ಏನ್ ಕೇಳಿದ್ರು ಏನ್ ಹೇಳಿಲ್ಲ ಅಂತ. ಇವರ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ, ನಾಗ್ಪುರ್ ಯೂನಿವರ್ಸಿಟಿಯಿಂದ ಕತೆ ಬಿಡ್ತಾ ಇದ್ದಾರೆ. ಅದು ಒಳ್ಳೇದಲ್ಲ, ದೇಶಕ್ಕೆ ಒಳ್ಳೇದಲ್ಲ. ಮತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಶೋಕಾಚರಣೆ ನಡೀತಾ ಇದೆ. ಇನ್ನು IPL ನಡೆಯಕ್ಕೆ ಬಿಟ್ಟಿದ್ದಾರೆ. ಯಾಕಂದ್ರೆ ಅಮಿತ್ ಶಾ ಅವ್ರ ಮಗ. ಇವೆಲ್ಲ ನಿಲ್ಲಿಸಬೇಕಾಗಿತ್ತು. ಟ್ರೈನ್ ಪ್ರೈಸ್ ಕೂಡ ಹೈಕ್ ಮಾಡಿದ್ರು, ಫ್ಲೈಟ್ ಚಾರ್ಜ್ ಕೂಡ ಹೈಕ್ ಮಾಡಿದ್ರು. ಅಲ್ಲಿಂದ ಕಾಶ್ಮೀರದಿಂದ ಬರಬೇಕಾಗುತ್ತೆ. ಈಗ ಇವೆಲ್ಲವೂ ಸಹ ಚರ್ಚೆ ಆಗಬೇಕಾಗಿರೋದು ಪಾರ್ಲಿಮೆಂಟ್ ಅಲ್ಲಿ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ, ಬಾಂಬೆನಲ್ಲಿ ಇರ್ತಕ್ಕಂತಹ ಟೂರ್ ಆಪರೇಟರ್ಗೆ ಗೊತ್ತಿದೆ, ಅಲ್ಲಿ ಫೆಲ್ಗಾಂವ್ ಅಲ್ಲಿ ಓಪನ್ ಇದೆ 365 ದಿವಸ ಅಂತ ಹೇಳಿ. ಇವೆಲ್ಲ ಚರ್ಚೆ ಆಗಿರೋದು ಪಾರ್ಲಿಮೆಂಟ್ ಅಲ್ಲಿ. ಆದ್ರಿಂದ ನಾವೇನಾದ್ರೂ ಚರ್ಚೆ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತಿರುಗಿಸ್ಬಿಡ್ತಾರೆ. ಆದ್ರಿಂದ ಪಾರ್ಲಿಮೆಂಟ್ ಅಲ್ಲಿ ಮಾಡೋದ್ರಿಂದ ಎಲ್ಲವೂ ಸಹ ಚರ್ಚೆ ಆದಾಗ ಇವೆಲ್ಲ ಹೊರಗಡೆ ಬರುತ್ತೆ. ಪೋಸ್ಟ್ಪೋನ್ ಆಯ್ತಾ? 2ನೇ ತಾರೀಕು. ಈಗ ಎಲ್ಲಾ ಜಾತಿ ಗಣತಿ ಬಂದಾಗಲೂ ಒತ್ತಡ ಇದ್ದೇ ಇರುತ್ತೆ. ಅದಕ್ಕೆ ನಾನು ಒಂದು ಉದಾಹರಣೆನೂ ಸಹ ಕೊಟ್ಟಿದ್ದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮಿಲ್ಲರ್ಸ್ ಕಮಿಷನ್ ಮೂಲಕ 75% ಮೀಸಲಾತಿ ಕೊಟ್ಟಾಗ ಸರ್ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟರು, ಹೋದ್ರು. ಆಸ್ಥಾನ ಏನು ಬಿದ್ದೋಗ್ಲಿಲ್ಲ. ಅದಾದ್ಮೇಲೆ 50 ವರ್ಷ ಆದ್ಮೇಲೆ ದೇವರಾಜ ಅರಸರು ಅವನೂರು ಕಮಿಷನ್ ಮಾಡಿದ್ರು. ದೇವರಾಜ ಅರಸರೇನು ಮುಳುಗೋಗ್ಲಿಲ್ಲ. ಈಗ 50 ವರ್ಷ ಆದ್ಮೇಲೆ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಅಲ್ಲಲ್ಲ, ಪ್ರಶ್ನೆ ಇಷ್ಟೇ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ. ಪ್ರಣಾಳಿಕೆಯಲ್ಲಿರೋದನ್ನ ಜಾರಿ ತರ್ತೀವಿ ಅಂತ ಹೇಳಿ ನಾನು ಮುಖ್ಯಮಂತ್ರಿ ಮೇಲೆ ಒತ್ತಡ ಮಾಡ್ತೀವಿ. ವಿರುದ್ಧ ಪರ ಇದ್ದೇ ಇರುತ್ತೆ. ಅವ್ರ ವಿರುದ್ಧ ಮಾಡೋ ಹಕ್ಕು ಅವ್ರಿಗಿದೆ, ನಮಗೆ ಪರ ಮಾಡೋಕೆ ನಮ್ಗೆ ಹಕ್ಕಿದೆ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಅನುಷ್ಠಾನಕ್ಕೆ ತರಲಿ ಅಂತ ಹೇಳೋ ಧೈರ್ಯನೂ ಇದೆ, ಒತ್ತಾಯನೂ ಮಾಡ್ತೇವೆ. ಅಲ್ಲ, ಈಗ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳಿ ಇಂಗ್ಲಿಷಲ್ಲಿ ಹೇಳ್ತಾರೆ. ಏನೂ ಸಿಗದೇ ಅವ್ರಿಗೆ
ಒಂದು 20 ಲಕ್ಷ ಕಮ್ಮಿ ಮಾಡೇ 10 ಲಕ್ಷನೇ ತೋರಿಸಿರ್ತಾರೆ. ಅದು ಬೇರೆ ತೊಂದರೆ ಇಲ್ಲ, 10 ಲಕ್ಷಕ್ಕಾದ್ರೂ ಸಿಕ್ಕಲಿ. ಇಷ್ಟು ದಿನ ಶೂನ್ಯ ಅಲ್ಲ, ಶೂನ್ಯ ಜಾಗದಲ್ಲಿ ಒಂದು 4 ಜನ 10 ಜನ ಬಂದ್ರೂ ಸಂತೋಷನೇ. ಪ್ರಾರಂಭ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ, ಮುಂದೆ ಪ್ರಪಂಚ ಬೀಳೋದಿಲ್ಲ.